ಇತಿಹಾಸವನ್ನು ತಿರುವಿ ಹಾಕಿದರೆ ನಮಗೆ ಕಾಣಿಸುವುದು ಕಬೀರ್ ದಾಸರು, ಶಿಶುನಾಳ ಶರೀಫರು ಮತ್ತು ಸಾಯಿಬಾಬಾರಂತಹ ಮಹಾತ್ಮರು. ಇವರೆಲ್ಲರೂ ಸಾರಿದ್ದು ಒಂದೇ ಸತ್ಯ: ಈಶ್ವರ್ ಅಲ್ಲಾ ತೇರೋ ನಾಮ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದುಕವಿ ಗ್ರಾಮದ ನಿವಾಸಿಯಾಗಿರುವ ಹಜ್ ಮಬ್ರೂರ್ ನೆರವೇರಿಸಿ ತಾಯ್ನಾಡಿಗೆ ಮರಳಿದ್ದ ಗೌರವಾನ್ವಿತ ಹಾಜಿ ನಜೀರ್ ಅಹಮದ್ ಖಾಜಿ ಮತ್ತು ಕೌಸರ್ ಬೇಗಂ ಖಾಜಿ ದಂಪತಿಗಳ ಸನ್ಮಾನ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಅಭೂತಪೂರ್ವ ಯಶಸ್ವಿಯಾಗಿ ಜರುಗಿತು. ಇಸ್ಲಾಂ ಧರ್ಮದ ಅತ್ಯಂತ ಪವಿತ್ರ ಹಾಗೂ ಶ್ರದ್ಧಾ ಭಕ್ತಿಯ ಸಂಕೇತವಾಗಿರುವ ಹಜ್ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸಿ ತಾಯ್ನಾಡಿಗೆ ಮರಳಿದ ಗೌರವಾನ್ವಿತ ನಜೀರ್ ಅಹಮದ್ ಖಾಜಿ ಹಾಗೂ ಕೌಸರ್ ಬೇಗಂ ಖಾಜಿ ದಂಪತಿಗಳ ಸನ್ಮಾನ ಹಾಗೂ ಹಜ್ ಮಬ್ರೂರ್ ಕಾರ್ಯಕ್ರಮವು ಅತ್ಯಂತ ಅದ್ಭುತವಾಗಿ ಮತ್ತು ವೈಭವೋಪೇತವಾಗಿ ನೆರವೇರಿದೆ. ಹಳ್ಳಿಯೊಂದರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಕುಟುಂಬಗಳು ಕಷ್ಟ ಸುಖಗಳಲ್ಲಿ ಹೇಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತವೆ ಮತ್ತು ಸಮಾಜವನ್ನು ಒಡೆಯುವ ಶಕ್ತಿಗಳಿಗೆ ಹೇಗೆ ಪಾಠ ಕಲಿಸುತ್ತವೆ ಎಂಬ ಇದೊಂದು ಕಾರ್ಯಕ್ರಮ. ಹೌದು, ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಹಜ್ ಪವಿತ್ರ ಯಾತ್ರೆಯನ್ನು ಮುಗಿಸಿಕೊಂಡು ಬಂದ ಖಾಜಿ ದಂಪತಿಗಳನ್ನು ಬರಮಾಡಿಕೊಳ್ಳಲು ಇಡೀ ತಾಲೂಕು ಒಟ್ಟಾಗಿ ನಿಂತಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಹಿತೈಷಿಗಳು ಮತ್ತು ಬಂಧು ಬಳಗದವರು ದಂಪತಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ದುವಾ ಆಶೀರ್ವಾದಗಳನ್ನು ಮಾಡಿ ಇಡೀ ಸಭಾಂಗಣದಲ್ಲಿ ಭಕ್ತಿ ಮತ್ತು ಸಂತೋಷದ ಅಲೆ ಎದ್ದು ಕಾಣುತ್ತಿತ್ತು. ಬಂದಂತಹ ಪ್ರತಿಯೊಬ್ಬರಿಗೂ ಖಾಜಿ ಕುಟುಂಬದ ವತಿಯಿಂದ ಅತ್ಯಂತ ಅಚ್ಚುಕಟ್ಟಾದ ಆತಿಥ್ಯ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಂದವರೆಲ್ಲರೂ ಕಾರ್ಯಕ್ರಮದ ಭವ್ಯತೆ ಮತ್ತು ಅಚ್ಚುಕಟ್ಟತನವನ್ನು ಕಂಡು ಮುಕ್ತ ಕಂಠದಿಂದ ಹಿಂದೂ ಮುಸ್ಲಿಂ ಸಮುದಾಯದ ಜನತೆ ಶ್ಲಾಘಿಸಿದರು. ಒಟ್ಟಾರೆಯಾಗಿ ಭಕ್ತಿ ಮತ್ತು ಪರಸ್ಪರ ಪ್ರೀತಿಯ ಸಂಕೇತವಾಗಿ ಮೂಡಿಬಂದ ಈ ಹಜ್ ಮಬ್ರೂರ್ ಕಾರ್ಯಕ್ರಮವು ಎಲ್ಲರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂತೆ ಅತ್ಯಂತ ಅದ್ಭುತವಾಗಿ ಸಂಪನ್ನಗೊಂಡಿತು. ಖಾಜಿ ದಂಪತಿಗಳಿಗೆ ನಮ್ಮ ವಾಹಿನಿಯ ವತಿಯಿಂದಲೂ ಕೂಡ ಹೃದಯಪೂರ್ವಕ ಹಜ್ ಮಬ್ರೂರ್ ಶುಭಾಶಯಗಳು.